ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ತಾವೆಲ್ಲ ಬಂದಿರೋದು ಬಹಳ ಸಂತೋಷ ಆಯಿತು. ಬಹಳ ವರ್ಷಗಳ ನಂತರ ನಾನು ಸಿನಿಮಾಗೆ ಮತ್ತೆ ಎಂಟ್ರಿ ಕೊಟ್ಟಿದ್ದೀನಿ. ಬಹಳಷ್ಟು ಚಿತ್ರಗಳು ಬಂದರೂ ಕೂಡ ಪಾತ್ರ ನನಗೆ ಅಷ್ಟು ಇಷ್ಟ ಆಗದೆ ಇರೋದ್ರಿಂದ ಇಷ್ಟು ದಿನಗಳ ಕಾಲ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ. ಈಗ ಈ ಪಾತ್ರ ಬಹಳ ವಿಭಿನ್ನವಾದಂಥ ಒಂದು ಪಾತ್ರ. ನನಗೆ ಖುಷಿ ಆಗಿದ್ದು ನನ್ನ ಕ್ಯಾರೆಕ್ಟರ್ ಅಂದರೆ ಸಿರಿನ ಈ ಥರ ನೋಡಿ ಈಗ ಈ ಸಿನಿಮಾ ಆ ಪಾತ್ರಕ್ಕೆ ಇವ್ರ ಕೈಲಿ ಮಾಡಿಸ್ಬಹುದು ಅನ್ನೋ ಆಲೋಚನೆ ಬಂತಲ್ಲ. ಥ್ಯಾಂಕ್ ಯು ಸಂದೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಲಾವಿದರಿಗೆ ಯಾವ ಪಾತ್ರ ಕೊಟ್ಟರು ಅಭಿನಯಿಸೋವಂಥ ಒಂದು ಟ್ಯಾಲೆಂಟ್ ಇರುತ್ತೆ, ಆದರೆ ಅದನ್ನು ಗುರುತಿಸೋದು ಬಹಳ ಮುಖ್ಯ ಆಗತ್ತೆ. ಆ ಕೆಲಸ ನೀವು ಮಾಡಿದ್ದೀರ, ಬಹಳ ಸಂತೋಷ ಆಯಿತು. ತುಂಬ ಖುಷಿಯಿಂದ ನಾನು ಈ ಪಾತ್ರನ ಮಾಡ್ತಾ ಇದ್ದೀನಿ. ಆಗಲೇ ನೀವು ಹೇಳ್ಬಿಟ್ರಿ, ಈಗ ಹೇಳೋಕೆ ನಮಗಿರೋದು ಒಂದು 2-3 ಲೈನ್. ಈಗ ಇನ್ನೂ ಸ್ಟಾರ್ಟಿಂಗಲ್ಲಿರೋದ್ರಿಂದ ವಿಭಿನ್ನವಾದ ಪಾತ್ರ, ನಾನು ಇಷ್ಟು ವರ್ಷಗಳಿಂದ ಯಾವುದೋ ಆ ಥರ ಪಾತ್ರನೇ ಮಾಡಿಲ್ಲ ಅಂತ ಅದನ್ನು ಆಲ್ರೆಡಿ ಅವರು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಹೌದು, ಇಷ್ಟು ವರ್ಷಗಳಿಂದ ನಾನು ಏನು ಮಾಡಿದ್ದೀನೋ ಅದಕ್ಕೆ ವಿಭಿನ್ನವಾದಂಥ ಒಂದು ಪಾತ್ರನ ನಾನು ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಕಾಸ್ಟ್ಯೂಮ್ ಕೂಡ ಒಂದು ಡಿಫ್ರೆಂಟ್ ಆದಂಥ ಒಂದು ಕಾಸ್ಟ್ಯೂಮ್ ಇರುತ್ತೆ ಸಿನಿಮಾ ಅಲ್ಲಿ. ಸದ್ಯಕ್ಕೆ ಈಗ ನಾನು ಇಷ್ಟೇ ಹೇಳಬಲ್ಲೆ ಪಾತ್ರದ ಬಗ್ಗೆ. ನನಗಂತೂ ತುಂಬ ಖುಷಿಯಾಗಿದೆ ಈ ಪಾತ್ರ ಮಾಡೋದು. ಬಹುಶಃ ನನ್ನ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ಹಾಗೂ ನಿಮ್ಮೆಲ್ರಿಗೂ ಈ ಪಾತ್ರ ಒಂದು ಇಷ್ಟ ಆಗಲಿ, ಹತ್ರ ಆಗಲಿ ಅಂತ ನಾನು ಭಾವಿಸ್ತೀನಿ. ಹಾಗೆ ಕೋಮಲ್ ಸರ್ ಜೊತೆಗೆ ನನ್ನ ಮೊದಲನೆಯ ಸಿನಿಮಾ, ಅವ್ರ ಜೊತೆಗೆ ಜಗ್ಗೇಶ್ ಸರ್ ಜೊತೆಗೆ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ನಾನು ಅವ್ರ ಜೊತೆಗೆ ಅಭಿನಯಿಸಿದ್ದೆ, ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಅಂತ. ಈಗ ನಾನು ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತಿದೆ. ಹಾಗೆ ಅನುಷ್ ಅವರು, ಮೇಘನಾ ಅವರು, ಬಹಳ ಸಂತೋಷ. ಎಲ್ಲ ಕಲಾವಿದರು ಇದ್ದೀರ, ತುಂಬ ಸಂತೋಷ ಆಗ್ತಾ ಇದೆ. ಚಿತ್ರ ನಿಜವಾಗ್ಲೂ ಒಂದು ಒಳ್ಳೆಯ ಚಿತ್ರ ಆಗಿ ಮೂಡಿ ಬರಲಿ, ಏಕೆಂದರೆ ಒಂದು ವಿಭಿನ್ನವಾದಂಥ ಒಂದು ಪ್ರಯತ್ನ ಇದು. ಹಾಗಾಗಿ ಚಿತ್ರ ಚೆನ್ನಾಗಿ ಮೂಡಿ ಬರಲಿ, ಜನಕ್ಕೆ ಇಷ್ಟ ಆಗುವಂಥ ಚಿತ್ರನ ನಾವು ಕೊಡೋಣ ಅಂತ ಆಶಿಸ್ತಾ ಇದ್ದೀನಿ. ಹಾಗೆ ಇಡೀ ತಂಡಕ್ಕೆ ಐ ವಿಶ್ ಯು ಆಲ್ ದ ಬೆಸ್ಟ್. ಹಾಗೆ ಮಾಧ್ಯಮದವರು ಇದ್ದೀರಿ, ನೀವು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಒಂದು ಸಿನಿಮಾಗೂ ಮತ್ತು ವೀಕ್ಷಕರಿಗೂ ಇರೋ ಒಂದು ಸೇತುವೆ ಅಂದರೆ ನೀವೇನೆ. ದಯವಿಟ್ಟು ಈ ಸಿನಿಮಾನ ವೀಕ್ಷಕರಿಗೂ ತಗೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿದೆ. ನಿಮ್ಗಳ ಸಪೋರ್ಟ್ ಕೂಡ ನಮ್ಮೆಲ್ರಿಗೂ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಿನಿಮಾ, ಧನ್ಯವಾದಗಳು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ನಮ್ಮ ಸಿನಿಮಾದಲ್ಲಿ ಪುಟಾಣಿ ಲಕ್ಷ್ಮಿ ಇವರು ಕೂಡ ಒಂದು ಪಾತ್ರ. ಪ್ರಿಯಾ, ನಂದು ಇದು 2ನೇ ಸಿನಿಮಾ. ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋ ಸಂದೇಶ್ ಶೆಟ್ಟಿ ಸರ್ಗೆ ನಮಸ್ಕಾರ. ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಒಂದು ಕಡೆ ಭಯ, ಇನ್ನೊಂದು ಕಡೆ ಖುಷಿ ಆಗುತ್ತೆ. ಭಯ ಯಾಕಂತ ಹೇಳಿದ್ರೆ ಪ್ರತಿದಿನ ಪ್ರತಿ ಹಂತದಲ್ಲೂ ಒಂದು ಕತೆ ಮಾಡಿದಾಗ, ಹೆಜ್ಜೆಗಳನ್ನು ಇಡ್ತಾ ಹೋದಾಗ ನಮಗೆ ಅದರ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಇಷ್ಟು ದಿನ ನಾನು ಹೊಸ ತಂಡ ಅಂದರೆ ಹೊಸ ಕಲಾವಿದರು ಅಂದರೆ ಏನು, ಒಂದಿಷ್ಟು ಅವಕಾಶಗಳ ವಂಚಿತರಾಗಿರುವಂಥವ್ರು, ಆರ್ಟಿಸ್ಟ್ ಆಗಿ ತಮ್ಮನ್ನ ತಾವು ಗುರುತಿಸ್ಕೊಳ್ಬೇಕು ಅಂದ್ಕೊಂಡು ಎಲ್ಲೂ ಅವಕಾಶ ಸಿಗದೆ ಇರುವಾಗ ಅಂಥವ್ರನ್ನ ಇಟ್ಟುಕೊಂಡು ಅವ್ರ ಜೊತೆಗೆ ಜರ್ನಿಯನ್ನ ಮಾಡ್ತಾ ಇದ್ದೆ. ಒಂದು ಅಂದ್ರೆ ಭಾಗಶಃ ಈ ಜರ್ನಿಯಲ್ಲಿ ಒಂದು ಕಹಿ ಮತ್ತೆ ಒಂದು ಸಿಹಿ ಸತ್ಯ ಅಂತ ಹೇಳಿದ್ರೆ, ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು. ಒಂದೇ ಸಲ ನಾವು ಕೋಮಲ್ ಸರ್ ಅಂತಹ, ಮೇಘನಾ ಮೇಡಮ್ ಅಂತಹ, ಅನುಷರೈ ಅಂತಹ, ಸಿರಿ ಮೇಡಮ್ ಅಂತಹ, ಮತ್ತೆ ನಮ್ಮ ವಜ್ರಧೀರ್ ಜೈನ್ ಅಂತಹ, ವರ್ಧನ್, ನಮ್ಮ ಪ್ರಶಾಂತ್ ಸಿದ್ದಿ, ನಾಗಿ, ನಮ್ಮ ಕಾಮಿಡಿ ಕಿಲಾಡಿಗಳು ಉಮೇಶ್, ಎಲ್ಲರೂ, ಇವನ್ ಮಠ ಸರ್ ಇದ್ದಾರೆ. ಎಲ್ಲರ ಜೊತೆಗೆ ನಾವು ಕೆಲಸ ಮಾಡಬೇಕಾದ್ರೆ ಅವ್ರುಗಳು ಕೊಟ್ಟಂತ ಶಕ್ತಿ. ನಾನು ಜಾಸ್ತಿ ಮಾತಾಡೋದಿಲ್ಲ, ಕೆಲವೊಂದು ಸಲ ಮಾತು ಕಮ್ಮಿ ಮಾಡಿ ಕೆಲಸದ ಮೂಲಕ ತೋರಿಸ್ಕೊಡ್ಬೇಕು ಅಂತ ಹೇಳಿ ಪದೇ ಪದೇ ನಾವು ಆಲೋಚನೆ ಮಾಡ್ತಾ ಇರುವಂತದ್ದು. ಇವೆಲ್ಲವೂ ಕನಸು ಸಾಕಾರ ಆಗ್ಬೇಕಾದ್ರೆ ನಮಗೆ ಶಕ್ತಿಯಾಗಿ ನಿಂತಂತದ್ದು ನಿರ್ಮಾಪಕ ವಿಕಾಸ್ ಶೆಟ್ಟಿ ಅವರು. ಪ್ರತಿ ಸಲ ಪ್ರತಿ ಡೈರೆಕ್ಟರ್ ಹೊಗಳೋದು ಫಸ್ಟ್ ಪ್ರೊಡ್ಯೂಸರ್ ಅನ್ನೇ, ಬಟ್ ನಾ ಪ್ರೊಡ್ಯೂಸರ್ ಅನ್ನ ಹೊಗಳಕ್ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರೀತಿಯಿಂದ ಇಷ್ಟವಾಗಿ ಪ್ರತಿ ಹಂತದಲ್ಲೂ ಡಿಸ್ಕಷನ್ ಮಾಡಿ ಒಂದು ಸಿನಿಮಾವನ್ನ ಕತೆ ಮಾಡಿ, ಅದನ್ನ ಚಿತ್ರಕಥೆ ಮಾಡಿ, ಅದಕ್ಕೆ ಬೇಕಾದಂತ ಡೈಲಾಗ್ಗಳನ್ನ ಪೋಣಿಸಿ ನಂತರ ಜನರ ಮುಂದೆ ತರಲಿಕ್ಕೆ ತುಂಬಾ ಟೈಮ್ ತಗೊಂಡು ನಾವು ಬಂದಿದ್ದೀವಿ. ಒಟ್ಟಾರೆಯಾಗಿ ಎಂಡ್ ಆಫ್ ದಿ ಡೇ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ, ಈ ಟೈಟಲ್ ಮತ್ತು ಟ್ಯಾಗ್ ಲೈನ್ ಇಟ್ಕೊಂಡು ನಾವು ಬರ್ತಾ ಇದ್ದೀವಿ. ಮುಖ್ಯವಾಗಿ ಈ ಸಿನಿಮಾ ನನಗೆ ತುಂಬಾ ಚಾಲೆಂಜಿಂಗ್ ಇದೆ. ಯಾಕಂತ ಹೇಳಿದ್ರೆ ಇದು ಒಂದು ಕತೆ ಅಲ್ಲ, 2 ಕತೆ. ಒಬ್ಬ ಹೀರೋನ 2 ರೂಪಗಳು, ಒಬ್ಬ ನಾಯಕಿಯ 2 ವಿಚಾರಗಳು,
ಇನ್ನೋರ್ವ ನಾಯಕಿಯ ಧರ್ಮದ ನೆಲೆಗಟ್ಟಿನಲ್ಲಿ ಆಕೆ ನಿಲ್ಲುವಂತ ಆಕೆಯ ಹೋರಾಟದ ಒಂದಿಷ್ಟು ಭಾವನಾತ್ಮಕ ಸಂಬಂಧಗಳು, ಇವನ್ನೆಲ್ಲವನ್ನ ನಾನು ಹೇಳಕ್ ಹೊರಟಿರುವಂತದ್ದು ಈ ದಿಗ್ಗಜ ನಟರನ್ನ ಇಟ್ಕೊಂಡು. ನನಗೆ ಏನು ಕಲ್ಪನೆ ಮಾಡ್ಕೊಂಡಿದ್ದೀನಿ ಇವ್ರನ್ನೆಲ್ಲ, ಅಂದ್ರೆ ನನಗೇನು ಚಿಕ್ಕ ವಯಸ್ಸಂತಲ್ಲ, ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಂತವ್ರು. ಯಾಕಂದ್ರೆ ಅವ್ರು ಚಿತ್ರರಂಗದಲ್ಲಿ ಅವರನ್ನ ನೋಡ್ಕೊಂಡು ಬೆಳೆದಂತ ಒಬ್ಬ ಹಳ್ಳಿಯ ಹುಡುಗ, ಕುಂದಾಪುರ ತಾಲೂಕಿನ ಆಜ್ರೆ ಅನ್ನೋ ಗ್ರಾಮದ ಹುಡುಗ ನಾನು. ಇವತ್ತು ಇವರುಗಳಿಗೆ ನಾನು ನಿರ್ದೇಶನ ಮಾಡ್ತಾ ಇರುವುದು ಕೂಡ ನನಗೆ ತುಂಬಾ ಖುಷಿ ಆಗುತ್ತೆ. ಅವರುಗಳು ಹಾಗೆ ನನಗೆ ಒಂದು ವಿಚಾರ ನೆನಪಾಗುತ್ತೆ. ನನಗೆ ಇಷ್ಟು ದಿನ ಒಂದಿಷ್ಟು ಸಾಧಕ ಬಾಧಕಗಳು, ಒಂದಿಷ್ಟು ಜರ್ನಿಯಲ್ಲಿ ನನಗೆ ಈ ನಾನು ಹೊತ್ಕೊಂಡು ಹೋಗ್ತಾ ಇರೋದು ಗಣಪತಿಯ ಕತೆ, ಪಚ್ಚ ಗಣಪತಿಯ ಕತೆ, ವಿಘ್ನೇಶ್ವರನ ಕತೆ. ಆತ ನನಗೆ ಇವನ್ನೆಲ್ಲ ನನಗೆ ಒಂದು ನನಗೆ ಗೊತ್ತಿಲ್ದಿದ್ದಂಗೆ ಅವರನ್ನ ನನ್ನ ಹತ್ರ ಕಳ್ಸಿಕೊಟ್ಟಿದ್ದಾನೆ ಅನ್ನೋದೊಂದು ಫೀಲ್ ಆಗುತ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವ್ರುಗಳ ಪಾತ್ರದ ಜೊತೆಗೆ ಅವರುಗಳ ವ್ಯಕ್ತಿತ್ವ ಕೂಡ ಒಬ್ಬ ನಿರ್ದೇಶಕನಿಗೆ ಮೇಜರ್ ಆಗಿ ಅವನಿಗೆ ಟೆನ್ಷನ್ ಇಲ್ಲದೆ, ಕಿರಿಕಿರಿ ಇಲ್ಲದೆ, ಎಲ್ಲೋ ನಾವು ಯಾರ್ದೋ ಕಾಲ್ ಹಿಡ್ಕೊಂಡು ನಿರ್ಮಾಪಕರನ್ನ ಕರ್ಕೊಂಡು ಬರ್ತೀವಿ. ಆದ್ರೆ ಅಲ್ಲಿ ಆ ಪಾತ್ರವನ್ನ ಮಾಡುವಂತ ಕಲಾವಿದರು ನಮ್ಗೆ ಇರಿಟೇಷನ್ ಮಾಡಿದಾಗ, ಕಿರಿಕಿರಿ ಮಾಡಿದಾಗ ತುಂಬಾ ಬೇಜಾರಾಗತ್ತೆ, ತುಂಬಾ ಮನ ನೋಯುತ್ತೆ. ಯಾಕೆ ಗುರು ಚಿತ್ರರಂಗಕ್ಕೆ ಬಂದೆ ಅನ್ನೋ ಫೀಲ್ ಕೂಡ ಆಗತ್ತೆ. ಆವಾಗ ಡೇ ಒನ್ನಿಂದ ಕೋಮಲ್ ಸರ್ ಒಂದು ಸಿನಿಮಾ ಚಿತ್ರೀಕರಣದಲ್ಲಿ ಇದ್ರು. ನಾನು ಎಲ್ಲೂ ಯಾರನ್ನೂ ಹೊಗಳ್ತಾ ಇಲ್ಲ, ನನ್ನ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಂತ ಇದ್ದೀನಿ. ಕೋಮಲ್ ಸರ್ ಒಂದು ಸಿನಿಮಾ ಶೆಟ್ರೆ ಎಲ್ಲಿದ್ರಿ, ಅವ್ರು ನನ್ನ ಕರೆಯೋದೆ ಶೆಟ್ರೆ ಅಂತ. ನಂಗೆ ಅವರ ಟೋನ್ ತುಂಬಾ ಇಷ್ಟ. ನಾನು ಬೇರೆ ಯಾರು ಶೆಟ್ರೆ ಅಂತ ಕರೆಯೋದಿಲ್ಲ, ಅವರೇ ಕರೆಯೋದು. ಮುರುಡೇಶ್ವರದಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಆ ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಖುಷಿ ಇತ್ತು. ಅಂದ್ರೆ ಮೊದಲು ಹೋಗ್ಬೇಕಾದ್ರೆ ನನಗೆ ಭಯ ಇತ್ತು, ಇಷ್ಟು ಸಿನಿಮಾಗಳನ್ನ ಮಾಡಿದ್ರು, ಹೀಗಿದ್ರು ಹಾಗಿದ್ರು ಅಂತ, ಹೆಂಗೆ ನಮ್ಮನ್ನೆಲ್ಲ ಹೆಂಗ್ ರಿಸೀವ್ ಮಾಡ್ತಾರೆ, ಮತ್ತೆ ಏನಾದ್ರೂ ಸ್ಕ್ರಿಪ್ಟ್ ಅಲ್ಲಿ ತಲೆ ಹಾಕ್ತಾರ, ಇಲ್ಲ ಹಂಗಿದ್ ಮಾಡಿ ಹಿಂಗಿದ್ ಮಾಡಿ ಅಂತ ಹೇಳ್ತಾರ, ಆ ರೀತಿ ಎಲ್ಲ ಭಯ ಇತ್ತು. ಇದು ಅಬ್ವಿಯಸ್ಲಿ ಪ್ರತಿ ಹೊಸ ನಿರ್ದೇಶಕನಿಗೂ ಇರುವಂತ ಒಂದು ಗೊಂದಲ, ನೋವು. ಆವಾಗ ನಾನು ನಿರ್ಮಾಪಕರು ಹೋಗಿದ್ವಿ. ಪ್ರೊಡ್ಯೂಸರ್ದು ಹೊಸ ಕಾರು ತಂದದಷ್ಟೇ ಹೊಯ್ಗೆ ರಾಶಿಯಲ್ಲಿ ಮುರುಡೇಶ್ವರದ ಬೀಚ್ ಅಲ್ಲಿ ಕೂತೋಯ್ತು. ಕೋಮಲ್ ಸರ್ ಬಿಸಿ ತಾಪ, ಬಿಸಿಲಿನ ತಾಪ, ನಿಮ್ಗೆ ಗೊತ್ತು ಬೀಚ್ ಸೈಡ್ ಬಿಸಿಲಿನ ತಾಪ, ಕೆಲವೊಂದು ವಿಷಯಗಳು ಹೇಳ್ಬೇಕಾಗತ್ತೆ ಸರ್. ಬಿಸಿಲಿನ ತಾಪ, ಕೋಮಲ್ ಸರ್ ನಾವು ಬಂದೀವಿ ಸರ್, ನಾವು ಮರ್ಯಾದೆ ಪ್ರಶ್ನೆ ನಮ್ಗೆ, ಗಾಡಿ ಹೋಗಿದೆ, ಹೀರೋ ಹತ್ರ ನಮ್ಮ ಗಾಡಿ ಹೋಗಿದೆ ಅಂತ ಹೇಳೋದ ಅಂತ ಮರ್ಯಾದೆ ಪ್ರಶ್ನೆ ನಮ್ಗೆ. ಹಾ ಸರ್ ಬಂದೇವಿ ಸರ್, ಬಂದೆ ಸರ್, ಹಾ ಇಲ್ಲೇ ಇದ್ದೀವಿ ಸರ್ ಅಂತ ಅವ್ರ ಎದುರುಗಡೆನೆ ಇದ್ದೀವಿ ನಾವು. ಆಮೇಲೆ ಅವ್ರು ಬಂದ್ರು, ಗೊತ್ತಾಯ್ತು ಅವರಿಗೆ. ಬಂದು ಬಿಟ್ಟು ಗಾಡಿಯನ್ನ ದೂಡಿದ್ರು ಸರ್. ಅಂದ್ರೆ ಶೆಟ್ರೆ ಸರ್ ದೂಡಿದ್ರು. ಆ ವ್ಯಕ್ತಿಯ ವ್ಯಕ್ತಿತ್ವ ನಂಗೆ ಗೊತ್ತಾಯ್ತು. ನನ್ ಗಾಡಿ ದೂಡಿದ್ರು ಅಂತ ಅಲ್ಲ, ಅವ್ರೆಲ್ಲಿ ಸರ್ ನಾವೆಲ್ಲಿ, ಅಂದ್ರೆ ಆ ವ್ಯಕ್ತಿತ್ವ ಅವ್ರಿಷ್ಟು ಅಂತ ಹೇಳಿದ್ರೆ ಯಾರೋ ದುಡ್ಡು ಮಾಡಿದ್ರು ಅಂತ ಹೇಳಿ ಅವ್ರು ದೊಡ್ಡ ಜನ ಅಲ್ಲ ಸರ್ ನನಗೆ. ಅವರು ಆ ಜರ್ನಿ, ಆ ಚಿತ್ರರಂಗದ ಜರ್ನಿ, ದೊಡ್ಡ ದೊಡ್ಡ ನಟರು ಅವ್ರ ಜೊತೆಗೆ ಮಾಡಿದಂತ ಕೆಲಸ, ಅವ್ರು ಬಂದು ನನ್ನ ಪ್ರೊಡ್ಯೂಸರ್ ಕಾರ್ ದೂಡ್ತಾರಲ್ಲ, ಇನ್ನೂ ಅಡ್ವಾನ್ಸು ಮಾಡಿಲ್ಲ ನಾವು, ಅವ್ರು ಬಂದು ನಮ್ಮ ಕಾರ್ ದೂಡ್ತಾರಲ್ಲ ಸರ್ ಪ್ರೋಮೋದಲ್ಲಿ. ಅದಕ್ಕೋಸ್ಕರ ಥಾಟನ್ನ ಇಟ್ಕೊಂಡಿದ್ವಿ ನಾವು, ಅಡ್ವಾನ್ಸ್ ಮಾಡ್ತೀರಾ ಇಲ್ವಾ ಅಂತ. ಅಂದ್ರೆ ಅಂದ್ರೆ ನಮಗೇನಂತ ಹೇಳಿದ್ರೆ, ಇನ್ನೊಂದು ಖುಷಿ ಅಂತ ಹೇಳಿದ್ರೆ, ಅವ್ರಂತ ಒಬ್ಬ ಆರ್ಟಿಸ್ಟ್ ನನ್ಗೆ ಇನ್ನೊಂದು, ರಾತ್ರಿಗೆ ಆರಾಮ್ ಮಲಗ್ತಾ ಇದ್ದೀನಿ ನಾನು ಕತೆ, ಚಿತ್ರಕಥೆ ಮಾಡ್ಕೊಂಡು. ನಮ್ಮ ಹೀರೋ ನಮ್ಮ ಕತೆಗೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕೈ ಹಾಕಲ್ಲ ಅನ್ನೋ ಒಂದು ಧೈರ್ಯ ಬಂತಾನೆ ಒಂದು ಸರ್. ಇನ್ನೊಂದು, ಯಾಕಂದ್ರೆ ದೊಡ್ಡ ಹೀರೋ ಜೊತೆ ಹೋಗುವಾಗ ನಾನು ಮಾಡಲ್ಲ ಸರ್ ಅಂತ ಹೀರೋ ಜೊತೆ ನಾನು ಡೈರೆಕ್ಷನ್ ಮಾಡಲ್ಲ. ಯಾಕಂದ್ರೆ ನನ್ನ ಯೋಚನೆ, ನನ್ನ ಕಲ್ಪನೆ, ಯಾಕಂದ್ರೆ ಎಲ್ಲರೂ ಅವ್ರದ್ದೇ ಆದ ಒಂದು ಸರ್ವಿಸ್ ಇರುತ್ತೆ, ಆದ್ರೆ ಆ ಕಥೆಯಲ್ಲಿ ನಮ್ಮ ಸರ್ವಿಸ್ ಜಾಸ್ತಿ ಇರುತ್ತೆ. ಹಾಗೆ ಮೇಡಮ್ ಇನ್ನೊಂದು ಜರ್ನಿ ದೇವ್ರು ಕೊಟ್ಟ ಅಂತ ಹೇಳಿ ಮೇಘನ ಮೇಡಮ್ ಹತ್ರ ಹೋದ್ವಿ. ಮೇಘನ ಮೇಡಮ್ ಮಲಯಾಳಂ, ಬಹುಭಾಷಾ ತಾರೆ, ಒಂದಿಷ್ಟು ಚಿತ್ರರಂಗದಲ್ಲಿ ಹೋದ್ವಿ. ಆ ಹೋಗೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡ್ತೀವಿ ನಾವು. ಕಾಲ್ ಮಾಡಿದಾಗ ಹೇಳಿ ಸಂದೇಶ್, ಫಸ್ಟ್ ಒಂದು ವಾಯ್ಸ್ ಇದೆಯಲ್ಲ ಅದರಲ್ಲಿ ಗೊತ್ತಾಗುತ್ತೆ. ನಾನು ಒಬ್ಬ ಪತ್ರಕರ್ತ ಆಗಿದ್ದವನೆಲ್ಲ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ ಆ ವಾಯ್ಸ್ ಗೊತ್ತಾಗುತ್ತೆ ನಮ್ಗೆ, ಇದು ಗಮಂಡ್ ಇದೆಯಾ, ನಮ್ಮನ್ನ ಹಾಕೊಂಡು ರುಬ್ತಾರ. ಯಾಕಂದ್ರೆ ಅವ್ರು ರುಬ್ರನ್ನ ರುಬ್ಸ್ಕೊಳ್ಬೇಕು, ನಾವು ಸಣ್ಣವ್ರು, ಗೊತ್ತಾಯ್ತಾ ನಿಮ್ಗೆ? ಅಂದ್ರೆ ರುಬ್ತಾರ ಏನು ಅನ್ನೋ ಭಯ ಇತ್ತು. ನಿಜವಾಗ್ಲೂ ಇದು ಭಯ ಸರ್ವೇ ಸಾಮಾನ್ಯ. ಆ ಭಯದಲ್ಲಿ ನಾನು ಕೇಳಿದೆ, ಎಷ್ಟು ಚಂದ ಅವ್ರ ತಾಯಿ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿದಾಗ ಅವ್ರು ನಮ್ ಜೊತೆಗಂತ ಸ್ಪಂದಿಸಿದಂಥದ್ದು. ಇದೇ ಇನ್ನೊಂದು ಸ್ಟಾರ್ ನಟಿಗೆ ಕತೆ ಹೇಳ್ಬೇಕಂದಾಗ ಒಂದೇ ಫೋನ್ ಕಾಲಲ್ಲಿ ಕಟ್ ಮಾಡ್ದೆ. ನನಗೆ ಹೇಳ್ಬಾರ್ದು,
ನನ್ನ ಕ್ಯಾರೆಕ್ಟರ್ನ ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ರು. ಅಂದ್ರೆ ಮೇಘನಾ ಮೇಡಮ್ ಇದು ಮಾಡೋದಿಲ್ಲ ಅಂತ ಹೇಳಿ ಒಂದು ಸುದ್ದಿ ಇತ್ತು, ಸಿನಿಮಾ ಮಾಡಲ್ಲ ಅಂತ ಒಂದು ಸುದ್ದಿ ಇತ್ತು. ಆವತ್ತು ನಾನು ಮಾಡಲ್ಲ ಅಂದ್ರೆ ನನಗೆ ಹಂಗೆ ಮಾಡಬೇಕು, ಸ್ವಲ್ಪ ಹಿಂಗೆ ಮಾಡಬೇಕು ಅಂದೆ. ಮೇಡಮ್ ನಿಮಗೋಸ್ಕರ ನೀವು ಕಂಬ್ಯಾಕ್ ಆಗ್ತಿದ್ರೆ ಅಂತ ನಾನು ಕತೆ ಮಾಡಿಲ್ಲ, ನಾನು ಕತೆ ಮಾಡಿರೋದು ನನ್ನ ಕತೆಗೆ ನೀವು ಅಂತ ಮೇಡಮ್ ಅಂತ ಹೇಳಿದೆ. ಆಮೇಲೆ ಅವ್ರು ಫೋನ್ ಮಾಡಿದ್ರು, ರಿಪೀಟ್ ಫೋನ್ ಮಾಡಿದ್ರು, ಇಲ್ಲ ಮೇಡಮ್ ಸಿಗೋಣ ನೆಕ್ಸ್ಟ್ ಪ್ರಾಜೆಕ್ಟಿಗೆ ಪ್ರೀತಿಯಿಂದ. ಅದೇ ರೀತಿಯಿಂದ ನಾನು ಹೇಳಿದೆ. ಹಾಗೆ ಅನುಷಾ ಮೇಡಮ್ ಅಷ್ಟೇ, ಯಾಕಂದ್ರೆ ಅದೇ ನಾನು ಪ್ರತಿಯೊಬ್ಬರು ಯಾಕೆ ಹೇಳ್ತಿದ್ರೆ ಸಿಕ್ಕಿದಂತಷ್ಟ ಅಂತ ಮುದ್ದು ಮನಸ್ಸಿನ ಒಂಥರ ಪೆದ್ದ ಹುಡುಗಿ ಅಂತ ನಾನು ಹೇಳಬಲ್ಲೆ. ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಸಿನಿಮಾ ಮಾತ್ರ ಅಲ್ಲದೆ ಸಿನಿಮಾ ಸರ್ ಎಲ್ಲ ಕಾರ್ಯಕ್ರಮ ಎಲ್ಲ ರೆಡಿ ಆಯ್ತಾ ಮಾಡಿದ್ರ ಈ ರೀತಿ ವಿಚಾರಿಸ್ತಾರಲ್ಲ, ನನಗೆ ಇವರೆಲ್ಲ ಒಂದು ಸ್ಟ್ರೆಂತ್. ಇನ್ನೊಂದೇನಂತ ಹೇಳಿದ್ರೆ ಸಿರಿ ಮೇಡಮ್ ರಂಗೋಲಿ ಸೀರಿಯಲ್ ಇಂದ ಹಿಡಿದು ನಿಮ್ ವಯಸ್ಸೇ ಆಗಲ್ಲ ಮೇಡಮ್, ಹಾಗೆ ಆ ರೀತಿ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಮತ್ತೆ ಇರೋರು ನಮ್ಗೆ ಹಿರಿಯರ್ ಅಂತ ಹೇಳಿದ್ರೆ ಮಠ ಸರ್ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ಪ್ರತಿ ಹಂತದಲ್ಲೂ ನಿಂತಿದ್ದಾರೆ. ಅವರು ನಿರ್ದೇಶನ ಮಾಡೋದು ನಾವಿನ್ನೂ ಹುಟ್ಟಿಲ್ವ, ಆ ರೀತಿಯಾಗಿ ಅವ್ರು ನಮ್ಮ ಜೊತೆಗೆ. ವಜ್ರಧೀರ್ ಜೈನ್ ಸರ್, ವರ್ಧನ್ ಸರ್, ನಮ್ಮ ಪ್ರಶಾಂತ್ ಸಿದ್ದಿ ಸರ್ ಕಾಣ್ತಾನೆ ಇಲ್ವಾ? ಎಲ್ಲರೂ ಕೂಡ ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ಯಾರು ಬಿಟ್ಟಿದ್ರು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಜೊತೆಗೆ ನಿರ್ಮಾಪಕರು ಎಂಡ್ ತನಕ ನಿಲ್ತಾರೆ, ಆ ಧೈರ್ಯ ಇದೆ. ಯಾಕೆ ಆಲ್ರೆಡಿ ಅವ್ರ ಜೊತೆ ಗುಂಟಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ನನಗಿಂತ ಜಾಸ್ತಿ ದುಡ್ಡು ಅವರೇ ಖರ್ಚು ಮಾಡ್ತಾರೆ. ಕಡೆ ಲಾಸ್ಟಿಗೆ ನೀವು ಜಾಸ್ತಿ ಖರ್ಚು ಮಾಡಿದಂತ ಹೇಳೋದಿಲ್ಲ. ಓಕೆ, ಅಂದ್ರೆ ಅಷ್ಟು ಬರ್ಲಿ, ಚೆನ್ನಾಗಿ ಬರ್ಲಿ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ನಾನು ತುಂಬಾ ಮಾತಾಡಿದೆ ಅನ್ಸುತ್ತೆ. ಎನಿವೆ, ಒಂದೇ ಸಿನಿಮಾ 2 ಟೈಟ್ಲು, ಒಂದೇ ನಾಯಕ 2 ಪಾತ್ರ, ಒಂದೇ ನಾಯಕಿ 2 ಭಿನ್ನವಾದ ಲುಕ್, ಟ್ಯಾಗ್ಲೈನ್ ಬಂದ್ಬಿಟ್ಟು ಇನ್ನೊಂದು ಟೈಟಲ್ ಲಾಂಚ್ ಆಗುತ್ತೆ. ಮೇಘನಾ ಮೇಡಮ್ದು ಒಂದು ಡಿಫ್ರೆಂಟ್ ಆದ ಲುಕ್ ಕೂಡ ಬರುತ್ತೆ. ಅನುಶ್ರೀ ಅವ್ರದ್ದು ಇದೆ, ಇನ್ನು ಕೋಮಲ್ ಸರ್ದು ಇನ್ನೊಂದು ಲುಕ್ ಇದೆ. ಈ ಸೂಪರ್ ಮ್ಯಾನ್ ಅಂತ ಕೊಟ್ಟಿದ್ವಲ್ಲ, ಇದೇನೋ ಸುಮ್ಮನೆ ಕಾಟಾಚಾರಕ್ಕೆ ಸೂಪರ್ ಮ್ಯಾನ್ ಅಲ್ಲ, ಒಂದು ಚಿಂತನೆ ಇದೆ ಇದರಲ್ಲಿ. ಚಿಂತನೆ ಅಂತ ಹೇಳಿದ್ರೆ ಪ್ರತಿ ಒಂದು ಆಧ್ಯಾತ್ಮಕದಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಅಂದ್ರೆ ಎಲ್ಲ ಆಧ್ಯಾತ್ಮ ಅಂತ ಹೇಳಿದ್ರೆ ಕೇವಲ ಹಿಂದೂ ಆಧ್ಯಾತ್ಮಿಕ ಕ್ರಿಶ್ಚಿಯನ್ ಅಂತ ಅಲ್ಲ, ಎಲ್ಲದರಲ್ಲೂ ಒಂದು ಆಧ್ಯಾತ್ಮ ಅಂತ ಇದೆ. ಅದರಲ್ಲಿ ಪ್ರತಿಯೊಬ್ಬನೂ ಕೂಡ ಒಬ್ಬ ಸೂಪರ್ ಮ್ಯಾನ್ ಆಗಿರ್ತಾನೆ. ಆ ಸೂಪರ್ ಮ್ಯಾನ್ ಶಕ್ತಿ ನನ್ನ ಪಾತ್ರ ಬ್ರಹ್ಮ, ಅಂದ್ರೆ ಗುರು ಮತ್ತೆ ಬ್ರಹ್ಮ ಅಂತ 2 ಪಾತ್ರ ನಮ್ಮ ಕೋಮಲ್ ಸರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದು ಅಟ್ರ್ ಫ್ಲಾಪ್ ಡೈರೆಕ್ಟರ್ ಪಾತ್ರ ಮಾಡ್ತಾ ಇದ್ದಾರೆ ಕೋಮಲ್ ಸರ್, ಗುರು ಅಂತ ಹೇಳಿ. ಇನ್ನೊಂದು ಪಾತ್ರ ಬ್ರಹ್ಮ ಅಂತ ಮಾಡ್ತಾ ಇದ್ದಾರೆ. ಅದು ಎಲ್ಲವೂ ಮುಂದಿನ ದಿನದಲ್ಲಿ ಹೇಳ್ತೀನಿ. ಮತ್ತೇನಾದ್ರು ಕೇಳೋಕಿದ್ರೆ ಕೇಳ್ಬೋದು. ಮಾಧ್ಯಮದವ್ರು ಏನಾದ್ರು ಪ್ರಶ್ನೆ ಇದೆಯಾ? ಟ್ಯಾಗ್ ಲೈನ್ ಇದು ದೇವರ ತಾಣ ಸರ್. ಎಸ್ ಸರ್, ಅಂದ್ರೆ ಬಾರಿಗೆ ದೇವರ ತಾಣ ಅಲ್ಲ ಸರ್. ದೇವರ ತಾಣ ಯಾಕೆ ಅನ್ನೋದು ಸಿನಿಮಾದ ಮೂಲಕ ಗೊತ್ತಾಗುತ್ತೆ ಸರ್. ಅದಕ್ಕೊಂದು ತುಂಬಾ ಅದ್ಭುತವಾದ ಲಿಂಕ್ ಇದೆ, ಅದಕ್ಕೆ ಒಂದು ಇತಿಹಾಸ ಇದೆ. ಅದು ಈ ಸೆಕೆಂಡ್ ಹಾಫ್ ಅಲ್ಲಿ ಏನ್ ಮೇಘನಾ ಮೇಡಮ್ ಎಂಟ್ರಿ ಕೊಡ್ತಾರಲ್ವಾ, ಅದ್ರ ಮೇಲೆ ಅದು ದೇವರ ತಾಣನ ಇಲ್ಲ ಬಾರ್ ಅಂತ ಗೊತ್ತಾಗುತ್ತೆ. 15ರಿಂದ ಅನ್ಕೊಂಡಿದೀವಿ. ಊರಲ್ಲಿ ಸಿಕ್ಕಾಪಟ್ಟೆ ಮಳೆ, ಕೇರಳ ಮತ್ತೆ ರಾಜಸ್ಥಾನ್ ಆಮೇಲೆ ಹಂಪಿ ಈ ಭಾಗದಲ್ಲೆಲ್ಲ ಚಿತ್ರೀಕರಣ ಇದೆ. ಸೆಟ್ ವರ್ಕ್ ನಡೀತಾ ಇದೆ. ಬಾರ್ ಸೆಟ್ ಇದು ಕಂಪ್ಲೀಟ್ ಸೆಟ್ ಸರ್. ನಮ್ಮ ಆರ್ಟ್ ಡೈರೆಕ್ಟರ್ ಅಶ್ವಿತ್ ಮಾಡಿದ್ದು. ಒಂದಿಷ್ಟು ಒಳ್ಳೆ ಟೀಮ್ ಇದೆ. ಅಲ್ಲ ಊರಲ್ಲಿ, ಅದು ಕೇರಳದ ಕಾಸರಗೋಡು. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಮೇಲೆ ಕೆಳಗೆ ಎಲ್ಲರೂ ನಮಸ್ಕಾರ. ಸಂಗೀತ ಭಾರತ್ ಬಂದ್ ಏನು ಅನ್ಸ್ತಿದೆ ಅಂತ? ನೀವು ವ್ಯಾಪಾರಕ್ಕೆ ಹೋಗಿದ್ರಿ. ಟೈಮ್ ಇದೆ ಒಂಚೂರು. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಸಂದೇಶ್ ಸರ್ ಜೊತೆಗೆ ನಾನೊಂದು ಲಾಸ್ಟ್ ಅವರ್ ಪಿಕ್ಚರ್ ಮಾಡಿದೆ. ಸೊ ಒಳ್ಳೆ ಟೀಮ್. ಈ ಸಿನಿಮಾದ ಕಥೆನೂ ನಾನು ಕೇಳಿದೆ, ತುಂಬ ಒಳ್ಳೆಯ ಕಥೆ. ಸೊ ನನಗೊಂದು ವಿಶೇಷವಾದ ಪಾತ್ರ ಇದೆ. ಆಮೇಲೆ ಇನ್ನೊಂದೇನಾದ್ರೆ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋದು ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇನ್ನೂ ನಾವು ಆ್ಯಕ್ಟು ಶುರು ಮಾಡಿದೆ. ಬಟ್ ಸಂದೇಶ್ ಸರ್ ಅವಾಗ ನಮ್ಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಬಡಿತಾ ಇದ್ವಿ, ಹಿಂಗೆ ಡೈಲಾಗ್ ಕೊಡ್ತಿದ್ವಿ, ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಖುಷಿ. ಎಲ್ಲ ಸಪೋರ್ಟ್ ಮಾಡಿ ಸಿನಿಮಾಗೆ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸಿದ್ದಿ ಅವರೇ. ವರ್ಧನ್ ಅವರೇ, ತಮ್ಮ ಪಾತ್ರ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ. ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಸಂದೇಶ್ ಸರ್, ಈ ಸಿನಿಮಾದ ಒಂದು ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಖಂಡಿತವಾಗ್ಲೂ ಒಂದು
ಒಂದು ಅದ್ಭುತವಾಗಿರುವಂಥ ಪಾತ್ರ. ಯಾಕೆಂದರೆ ಐ ಥಿಂಕ್ ಮೋಸ್ಟ್ಲಿ ನಾನು ಇದುವರೆಗೂ ಈ ಥರ ಪಾತ್ರನ ಪ್ಲೇ ಮಾಡಿರಲಿಲ್ಲ. ಅಡ್ರೆಸ್ ಶೇಡ್ ಇದೆ ಪಾತ್ರಕ್ಕೆ. ಐ ಥಿಂಕ್ ಒಂದು 70 ಆ ಥರ ಒಂದು ಏಜು, ನಾರ್ಮಲ್ ಏಜಲ್ಲಿ ಆ ಥರ ಒಂದು ಕ್ಯಾರೆಕ್ಟ್ರು. ಅಂದರೆ ಡೈರೆಕ್ಟರ್ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಪಾತ್ರಕ್ಕೆ. ಯಾಕೆ ಅಂತ ಹೇಳಿದ್ರೆ ಐ ಥಿಂಕ್ ನನ್ನ ಪಾತ್ರಕ್ಕೆ ನಾವು ಹೋದಾಗ ಐ ಥಿಂಕ್ ಬೆಳಗ್ಗೆ ಕೂತಿದ್ವಿ ಅನಿಸುತ್ತೆ ಡಿಸ್ಕಷನ್ಗೆ, ಸಾಯಂಕಾಲ 6 ಗಂಟೆವರೆಗೂ ಪಾತ್ರದ ಬಗ್ಗೆ ಮಾತಾಡ್ತಾನೆ ಕೂತಿದ್ವಿ. ಸೊ ಹಂಗೊಂದು ಅದ್ಭುತವಾದ ಪಾತ್ರ. ಈಗಲೇ ಬಿಗಿನಿಂಗಲ್ಲಿ ಏನು ಹೇಳೋಕ್ಕಾಗಲ್ಲ. ಇನ್ನು ನನಗಂತೂ ಎಕ್ಸೈಟ್ಮೆಂಟ್ ಇದೆ ಈ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋಕ್ಕೆ. ಹಾಗೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಕೋಮಲ್ ಸರ್, ಮೇಘನ ಮೇಡಮ್ ಇದ್ದಾರೆ, ಅನುಷಾ ಇದ್ದಾರೆ, ಸಿರಾಜ್ ಮೇಡಮ್ ಇದ್ದಾರೆ, ಪ್ರತಿಯೊಬ್ಬರು ವಜ್ರದಿರೋರು ಎಲ್ಲ ಒಳ್ಳೊಳ್ಳೆ ಕಲಾವಿದರು. ಎಲ್ಲರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಭಾಳ ಎಕ್ಸೈಟ್ ಆಗಿದ್ದೀನಿ. ಐ ಥಿಂಕ್ ಇನ್ನೇನು ಶೂಟ್ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಅದ್ಭುತವಾದಂಥ ಚಿತ್ರ ಆಗುತ್ತೆ ನಂಬಿಕೆ ನನಗಿದೆ. ಗುಡ್ ಲಕ್ ಸಂದೇಶ್ ಅವ್ರಿಗೆ ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿ ಒಂದು ಒಳ್ಳೆ ಸಿನಿಮಾ ಚಿತ್ರ ಅನ್ಕೊಳ್ಳೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸಾರಿ, ನನಗೆ ಇಲ್ಲಿ ಮೇಡಮ್ ಎಲ್ಲ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಅವ್ರು ಅದನ್ನ ಬಿಟ್ಕೊಳ್ಳಿಲ್ಲ. ನೀವು ಬಾರಕ್ ಬಂದಿಲ್ಲ ಅಂದ್ರೆ ನೀವು ಹೋಗಿ ಬಂದಿದ್ದೀನ ಅಂತ ಡೌಟ್ ಆಗ್ತಿದೆ ನನಗೆ. ಅದು ನಿನ್ನೆನಾ? ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು ಪ್ರಶಾಂತ್ ಸಿದ್ದಿ ಅವರೇ ಹಾಗೂ ವರ್ಧನ್ ತೀರ್ಥಹಳ್ಳಿ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಸರ್ ನಮಸ್ತೆ, ಮೇಡಮ್ ನಮಸ್ತೆ, ಸಂದೇಶ್ ಅವರಿಗೆ ಹಾಗೆ ಮೀಡಿಯಾದ ಎಲ್ಲರಿಗೂ ನಮಸ್ಕಾರ. ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅವರ ನಂಬಿಕೆ ಉಳಿಸ್ಕೋತೀನಿ. ಆ ಪಾತ್ರಕ್ಕೆ ಅವರಿಂದ ಹಾಗೆ ಮಿಕ್ಕಿರೋ ದೊಡ್ಡ ದೊಡ್ಡ ಕಲಾವಿದರು ಎಲ್ಲ ಇದ್ದಾರೆ, ಅವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಆ ಪಾತ್ರವನ್ನು ನಿಭಾಯಿಸುವ ಒಂದು ಕೆಲಸ ಮಾಡ್ತೀನಿ. ಸೊ ಪಾತ್ರದ ಬಗ್ಗೆ ಈಗ ಇಷ್ಟೇ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿದೆ. ತುಂಬ ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ. ಸಿನಿಮಾ ಕಥೆಯನ್ನು ತುಂಬ ಇಷ್ಟ ಆಯ್ತು ನನಗೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮ್ಮ ಸಿನಿಮಾಗೆ ಹಾರೈಸಿ ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ಕೊತೀನಿ. ಹಾಗೆ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಜ್ರದೇವ್ ಸರ್. ಎಂ ಕೆ ಮಠ ಸರ್, ನೀವು ಮಾತಾಡ್ಬೇಕು ಸರ್, ಮಾತಾಡಿ. ಮಾತು ಬರೋದಿಲ್ಲ. ಸಿನಿಮಾ ಶುರುವಾಗುವ ಮೊದಲು ಮಾತು ಬರುವುದಿಲ್ಲ, ಸಿನಿಮಾ ಮುಗಿದ ಮೇಲೆ ಬರ್ತದೆ. ನನ್ನ ಮಾಧ್ಯಮ ಮಿತ್ರರೇ, ಕಲಾವಿದರುಗಳೇ, ಸಿರಿ ಮೇಡಮ್, ಅಮ್ಮ ತಾಯಿ, ನಮಸ್ತೆ ತಾಯಿ. ಕೋಮಲ್ ಸರ್, ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದು ನನ್ನ ಭಾಗ್ಯ ಅಂತ ಅನ್ಕೊಂಡಿದ್ದೀನಿ. ನನಗೆ ಕೋಮಲ್ ಸರ್ ಬಹಳ ಚಿಕ್ಕ ವಯಸ್ಸಿನಿಂದಲೂ, ನನಗೆ ಈಗಲೂ ಚಿಕ್ಕ ವಯಸ್ಸು, ಆದರೆ ಇನ್ನೂ ಚಿಕ್ಕ ವಯಸ್ಸಿನಿಂದಲೂ ಕೋಮಲ್ ಸರ್ ಅಭಿನಯ ಅಂದರೆ ಬಹಳ ಇಷ್ಟ ನನಗೆ. ಇಲ್ಲಿ ಒಂದು ಮಾತು ಹೇಳಬೇಕು ಏನಂದ್ರೆ, ಸಂದೇಶ್ ಅವರು ನನಗೆ ಬರೀ ನಿರ್ದೇಶಕರಲ್ಲ, ನನ್ನ ತಮ್ಮ ಕೂಡ. ಅವ್ರು ಒಂದೇ ಒಂದು ಮಾತು ಹೇಳಿದ್ರೆ, ಈ ಪಾತ್ರಕ್ಕೆ ನೀವು ಗಡ್ಡ ತೆಗೆಸ್ಬೇಕು. ಬಹಳ ನೊಂದಿದ್ದೀನಿ. 9 ವರ್ಷದ ಈ ಗಡ್ಡವನ್ನು ನಾನು ತೆಗಿಬೇಕಲ್ಲ ಅಂತ. ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು, ಯಕ್ಷಗಾನದಲ್ಲಿ ಅವ್ರ ಕಥೆಯನ್ನು ಹೇಳ್ಬೇಕಿದ್ದಾರೆ. ಬಹುಶಃ ಇಷ್ಟು ಜನಕ್ಕೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ. ನಾನೊಂದು ಒಳ್ಳೆ ಪಾತ್ರನ ಮಾಡ್ತಾ ಇದ್ದೀನಿ. ಅವರು ಕತೆ ಮಾಡುವಾಗ ಇರ್ಬೋದು, ಸಂಭಾಷಣೆ ಮಾಡುವಾಗ, ಬರೆಯುವಾಗ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ತಮ್ಮ ಕಲಾವಿದರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಅಥವಾ ತಮ್ಮ ಕಲಾವಿದರಿಗೆ ಅವರು ಅದನ್ನ ಹೇಳಿಕೊಂಡು ಎಲ್ಲರನ್ನೂ ತಮ್ಮ ಬಳಗದ ಒಳಗೆ ಸೇರಿಸ್ಕೊಳ್ತಾ ಬರ್ತಾರೆ. ಇದೊಂದು ಒಳ್ಳೆ ಚಿತ್ರ ಆಗುತ್ತೆ ಅನ್ನುವ ನಂಬಿಕೆ ನನ್ನದು. ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಾನು ಹೋಗುವುದಿಲ್ಲ. ಅದಾಗಿ ನನ್ನ ಹತ್ರ ಬಂದರೆ ನಾನು ಬಿಡುವುದಿಲ್ಲ. ಚಿತ್ರತಂಡಕ್ಕೆ, ನಿರ್ದೇಶಕರಿಗೆ, ನಿರ್ದೇಶಕರ ತಂಡಕ್ಕೆ, ನನ್ನ ಪತ್ರಕರ್ತ ಗೆಳೆಯರಿಗೆ, ಮಿತ್ರರಿಗೆ ಎಲ್ಲರಿಗೂ ಶಿರವಾಗಿ ನಮಿಸ್ತಾ ನಿರ್ಗಮಿಸ್ತೇನೆ. ಧನ್ಯವಾದ. ನಮಸ್ಕಾರ ರೀ. ನನ್ನ ಹೆಸರು ಉಮೇಶ್ ಕಿನಾಳ್ ಅಂತ ಹೇಳಿ, ಕಾಮಿಡಿ ಕಲಾವಿದಗಳು ಹಾಗೂ ಬರ್ತೀರಿ ಬ್ಯಾಚುಲರ್ಸ್ ಅಂತ ರಿಯಾಲಿಟಿ ಶೋ ಮಾಡಿದೆ. ಈ ಒಂದಿಷ್ಟು ಸಿನಿಮಾಗಳು ಮಾಡತ್ತೀವಿ. ಈಗ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಅದ್ಭುತವಾದ ಪ್ರಾಜೆಕ್ಟ್ ಒಳಗೆ ಕೆಲಸ ಮಾಡೋದು ಭಾಳ ಖುಷಿ ಅನ್ಸತೈತಿ. ಸಂದೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಕೋಮಲ್ ಸರ್ ಜೊತೆ ಆಕ್ಟಿಂಗ್ ಮಾಡ್ತಾ ಇರೋದು ಭಾಳ ಖುಷಿ ಅನ್ಸತೈತಿ. ಎಲ್ರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಕನ್ನಡ ಪಿಕ್ಚರ್ನ ಹಾಗೆ ನಮ್ಮ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರನ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಉಮೇಶ್. ತ್ರಿಷಿಕಾ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ಆ್ಯಕ್ಚುಲಿ ನಾನು ಲಕ್ಕಿ ಅನ್ಬೇಕು, ಯಾಕಂದರೆ ಇಷ್ಟು ಗ್ರೇಟ್ ಆ್ಯಕ್ಟರ್ಸ್ ಜೊತೆ ನಾನು ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನಿಲ್ಲ, ನಂಗೆ ಗೊತ್ತಿರಲಿಲ್ಲ ನನಗೆ ಕಾಮಿಡಿ ರೋಲ್ ಇದೆ ಅಂತ, ಇವಾಗಲೇ ಗೊತ್ತಾಗ್ತಾ ಇದೆ. ಬಟ್ ನನ್ನ ರೋಲ್ ಒಂದು ಟ್ವಿಸ್ಟ್ ತರತ್ತೆ ಮೂವಿಗೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಮಾಧ್ಯಮದವರಿಗೆ, ಹಾಗೆ ಕೋಮಲ್ ಸರ್ಗೆ, ಅನುಷಾ ಮೇಡಮ್ಗೆ, ಮತ್ತು ಮೇಘನಾರಾಜ್ ಮೇಡಮ್ಗೆ, ಮತ್ತು ನಮ್ಮೆಲ್ಲ ಕಲಾವಿದರ ತಂಡಕ್ಕೆ ಮತ್ತು ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಟೀಮ್ಗೆ ಸ್ವಾಗತ ಬಯಸ್ತಾ
ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಕ್ರಿಪ್ಟನ್ನು ತುಂಬ ಸಾಧಾರಣ ಒಂದು 1 ಇಯರಿಂದ ನಮ್ಮ ಡೈರೆಕ್ಟರ್ ಮತ್ತು ಅವರ ಸಮಸ್ತದ ಎಂಟೈರ್ ಟೀಮ್ ಭಾಳ ಇಷ್ಟಪಟ್ಟು ಅದನ್ನು ತುಂಬ ಸ್ಟ್ರಾಂಗ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ. ತುಂಬ ಯೂನಿಕ್ ಆದಂಥ ಕಾನ್ಸೆಪ್ಟ್, 2 ಶೇಡಲ್ಲಿ ಕೊಡಬೇಕಂತ. ಹಾಗೆ ನನಗೂ ಕೂಡ ನಂದು 2ನೇ ಪ್ರೊಡಕ್ಷನ್. ಮೊದಲನೇದು ಕೂಡ ಸಂದೇಶ್ ಅಣ್ಣನವ್ರ ಜೊತೆಯಲ್ಲೇ ಮಾಡಿದ್ದು. ಸೊ ಇದು ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಕಿಕ್ ಕೊಡ್ತದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನಿಮ್ಮೆಲ್ಲರ, ವಿಶೇಷವಾಗಿ ಮಾಧ್ಯಮದವರ ಸಹಕಾರ, ಸಪೋರ್ಟ್ ದೊಡ್ಡ ಮಟ್ಟದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ತಂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.